ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಸದ್ಭಕ್ತರಿಗೆ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಶನಿ ಹಿಮ್ಮುಖ ಚಲನೆ ವಕ್ರಿಯ ಸಂಚಾರ ಇದೆ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ಶನಿ ಮೀನರಾಶಿಯಲ್ಲಿ ವಕ್ರಿಯವಾಗಿ ಸಂಚಾರ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು 25, ಇನ್ನೊಂದು 2 ದಿನಗಳಲ್ಲಿ ಸಂಚಾರ ವಕ್ರಿಯವಾಗಿ ಅಂದರೆ ಹಿಮ್ಮುಖ ಚಲನೆ ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಸಂಚಾರದಿಂದ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಫಲಗಳು, ಒಳ್ಳೆಯ ಫಲಗಳು, ಶುಭ ಫಲಗಳು ಅಂತ ತಿಳ್ಕೊಳ್ಳಿ, ಅಶುಭ ಫಲಗಳಂತಾದರೂ ತಿಳ್ಕೊಳ್ಳಿ, ಅಥವಾ ಇನ್ನಿತರ ದೋಷಗಳು ಏನಾದರೂ ಕಂಡುಬರುತ್ತಾ, ಅಥವಾ ಆ ರಾಶಿಗೆ ಏನಾದರೂ ಕಂಟಕ ಅಥವಾ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಇದೆಯಾ, ಅಥವಾ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳುವಂಥದ್ದಾಗತ್ತೆ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೇಷರಾಶಿಯಿಂದ ಮೀನರಾಶಿಯವರು. ಅದಕ್ಕಿಂತ ಮುಂಚಿತವಾಗಿ ಈ ಶನಿ ವಕ್ರಿಯ ಸಂಚಾರದಿಂದ ಆಗುವ ಪರಿಣಾಮಗಳು, ಅಂದರೆ ಯಾವೆಲ್ಲ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ವಾಭಾವಿಕವಾಗಿ ತಿಳಿದುಕೊಳ್ಳೋಣ. ರಾಶಿಗನುಗುಣವಾಗಿ ಸಪ್ರೇಟಾಗಿ ಅದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶನಿ ಇದೇ ಒಂದು 27ನೇ ತಾರೀಕು ಜುಲೈ 2026ರಿಂದ ಡಿಸೆಂಬರ್ 2026 10ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆ ಅಂದರೆ ವಕ್ರಿಯನಾಗಿ ಹಿಂದುಗಡೆ ನೋಡುವಂಥದ್ದಾಗತ್ತೆ. ಅಂದರೆ ಮೀನರಾಶಿ ಕಡೆ ಮುಂದುಗಡೆ ಇರೋದು ಮೇಷರಾಶಿ, ಹಿಂದುಗಡೆ ಇರೋದು ಕುಂಭರಾಶಿ. ಸೊ ಹೀಗಾಗಿ ನೋಡ್ತಕ್ಕಂಥದ್ದು ಕುಂಭರಾಶಿಗೆ ಅಥವಾ ಹಿಂಬದಿ ಅಥವಾ ಹಿಮ್ಮುಖ ಈ ರೀತಿಯ ಒಂದು ಸಂಚಾರಗಳು ಇರುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಹೆಚ್ಚು ಕಡಿಮೆ ಒಂದು 137ರಿಂದ 138 ದಿನಗಳ ಕಾಲ ಈ ಒಂದು ಸಂಚಾರ ಮೀನರಾಶಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದರ ಅನುಗುಣವಾಗಿ ನೋಡೋದಾದರೆ ಇಲ್ಲಿ ಆತ್ಮಾವಲೋಕನೆ ಅಂದರೆ ಒಂದು ರೀತಿಯಲ್ಲಿ ನಾವು ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಅದರದ್ದೇ ಆದಂಥ ಒಂದು ನಿಶ್ಚಯ, ಅದರಲ್ಲಿ ಒಂದು ಆಗುತ್ತೋ ಆಗಲ್ವೋ ಆ ಒಂದು ರೀತಿಯಲ್ಲಿ. ಮತ್ತು ಇನ್ನೊಂದು ಏನು ಕರ್ಮಫಲ ಅಂದರೆ ಶನಿ ಕೆಲವೊಮ್ಮೆ ಅತಿಯಾಗಿ ಕಾಡ್ತಾನೆ. ಸೊ ನಮ್ಗೆ ಅದರದ ಬಗ್ಗೆ ಕ್ಲಾರಿಟಿ ಕೊಡ್ತಾನೆ. ಕೆಲವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸ ಸಕ್ಸಸ್ ಆಗೋದಿಲ್ಲ. ಕೆಲವು ತುಂಬ ಕಠಿಣ ಸವಾಲುಗಳಿಂದ ಕೂಡ್ಕೊಂಡಿರುತ್ತೆ. ಕೆಲವು ಸಮಸ್ಯೆಗಳು ಆರ್ಥಿಕವಾಗಿ ತುಂಬ ಜರ್ಜಿತವಾಗಿ ಹೋಗ್ಬಿಟ್ಟಿರ್ತೀವಿ. ಸಿಕ್ಕಾಪಟ್ಟೆ ನಾವು ಪ್ರಯತ್ನ ಮಾಡಿದರೂ ಎಲ್ಲಿ ಏನು ಮಾಡಿದ್ರೂ ಯಾವುದೇ ರೀತಿಯ ಲಾಭ ಅಥವಾ ಆ ಕೆಲಸ ಯಶಸ್ವಿ ಆಗಿರೋದಿಲ್ಲ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದರಂತೆ ಸಂಬಂಧಗಳು ಕೂಡ ಅಷ್ಟೇ ತುಂಬ ಗೊಂದಲಕ್ಕೀಡಾಗ್ಬಿಡುತ್ತೆ, ಒಬ್ರನ್ನೊಬ್ರು ಆಗೋದಿಲ್ಲ, ಮನಸ್ತಾಪಗಳು ಇದೆಲ್ಲವೂ ಕೂಡ ನಡೆಯುವಂಥದ್ದೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಶನಿ ಹಿಮ್ಮುಖ ಚಲನೆಯಿಂದ ನೋಡ್ಕೊಂಡು ಫಸ್ಟು ಆರ್ಥಿಕವಾಗಿ ಕಾಡುವಂಥದ್ದಿರುತ್ತೆ. ಎರಡನೇದು ಸಂಬಂಧಗಳು. ಈ ಸಾಡೆಸ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, ಪಂಚಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ ಶನಿ ಆಗಿರ್ಬೋದು. ಈ 4 ಶನಿಗಳು ಅಂದರೆ ಯಾವ ರಾಶಿಗಿದೆಯೋ ಅವರಿಗೆಲ್ಲ ಒಂದಿಷ್ಟು ಈ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವೊಮ್ಮೆ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದ ವಿಷಯಕ್ಕೆ. ಆರೋಗ್ಯದಲ್ಲೂ ಕೂಡ ಅಷ್ಟೇ ಏರಿಳಿತ ಕಾಣುವಂಥದ್ದಾಗತ್ತೆ. ಇನ್ನು ಕಾನೂನು, ಸುಮ್ಮನೆ ನಾವು ತಪ್ಪು ಮಾಡದೇ ಇದ್ರೂ ಕಾನೂನು ನಮ್ಮ ಬಗ್ಗೆ ಏನೋ ಒಂದು ಫಿರ್ಯಾದಿ ಕೊಡೋದಾಗಿರಲಿ ಅಥವಾ ಅದರ ಬಗ್ಗೆನೇ ನಾವು ಹೋರಾಟ ಮಾಡುವಂಥದ್ದಾಗಿರಲಿ. ಅಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬಟ್ ಸಂಬಂಧ ಇಲ್ಲದೆ ಇದ್ದರೂ ನಾನು ಸಾಚ ಅನ್ನೋ ಒಂದು ಮಟ್ಟಕ್ಕೆ ಪ್ರೂಫ್ ಮಾಡೋಕ್ಕಾಗಿದೆ. ಸೊ ಈ ರೀತಿ ಅಂದರೆ ಇಲ್ಲಿ ಶನಿ ಈ ರೀತಿ ಕಾಡ್ತಾನೆ ನಮಗೆ. ತಪ್ಪು ಮಾಡದೇ ಇದ್ರೂ ಮಾಡಿದವರ ರೀತಿಯಲ್ಲಿ ತೋರಿಸ್ಕೊಳ್ತಾ ಇರ್ತಾನೆ. ಇನ್ನು ಇಲ್ಲಿ ಇನ್ನೊಂದು ಪ್ರೊಫೆಷ್ನಲಿ ವೃತ್ತಿ ಮಾಡೋರಿಗೆ ಮತ್ತು ಜಾಬ್ ಮಾಡೋರಿಗೆ ಸ್ವಲ್ಪ ಏನಾದರೂ ಏರಿಳಿತಗಳು ಇರುತ್ತೆ. ಅದೆಲ್ಲವನ್ನು ಈಗ
ಸುಮ್ಮನೆ ವೃತ್ತಾಂತ ಬೇಡ. ಯಾಕೆಂದರೆ ನೀವು ಕಾಯ್ತಾ ಇರೋದೇ ನಿಮ್ಮ ರಾಶಿಗೆ ಅನುಗುಣವಾಗಿ ಅನುಕೂಲ ಆಗುತ್ತೋ ಆಗಲ್ಲ ಅಷ್ಟೇ ಹೇಳ್ಬಿಡಿ ಗುರೂಜಿ, ಸುಮ್ಮನೆ ಇದು ವಿವರಣೆ ಬೇಡ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇಲ್ಲ, ವಿವರಣೆ ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ನಿಮ್ಗೆ ಅದರ ಪೀಠಿಕೆ ಅರ್ಥ ಆಯಿತು ಅಂದರೆ ನಿಮ್ಗೆ ಅದು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ರಾಶಿಗೆ ಅನುಗುಣವಾಗಿ. ಈ ಪೀಠಿಕೆ ಇಲ್ಲ ಅಂದರೆ ಬರೀ ರಾಶಿಗೆ ಈ ಸಂಬಂಧಪಟ್ಟಂತಹ ದೋಷಗಳಿದೆ ಅಥವಾ ಸಮಸ್ಯೆಗಳಿದೆ, ಇದನ್ನು ಮಾಡಿ ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಅಂದರೆ ಒಂದು ಪೀಠಿಕೆ, ಅದರ ಶನಿಯ ವಕ್ರಿಯನಿಂದ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಇರುತ್ತೆ. ಈಗ ಆರ್ಥಿಕ ಅಂದರೆ ಅನುಕೂಲನೂ ಇದೆ, ಅನಾನುಕೂಲ ಇದೆ. ಆರೋಗ್ಯ ಅಂದರೆ ಅನುಕೂಲ ಇದೆ, ಅನಾನುಕೂಲ ಇದೆ. ಕೌಟುಂಬಿಕ ಅಂದರೆ ಅನುಕೂಲನೂ ಅನಾನುಕೂಲ ಇದೆ. ಅದೇ ರೀತಿಯಾಗಿ ವೃತ್ತಿ ಮತ್ತು ಜಾಬು ಅದು ಅಷ್ಟೇ, ಅನುಕೂಲನೂ ಇದೆ, ಅನಾನುಕೂಲ ಇದೆ. ಅಂದರೆ ಕೆಲವು ರಾಶಿಗಳಿಗೆ ಅನುಕೂಲ, ಕೆಲವು ರಾಶಿಗಳಿಗೆ ಅನಾನುಕೂಲ, ಇಷ್ಟೇ ಸಿಂಪಲ್. ಶನಿ ಒಂದು ಏನಂದರೆ ಅವನು ಕ್ಲಾರಿಟಿ ಕೊಡಿಸ್ತಾನೆ ಅಷ್ಟೇ ನಿಮಗೆ, ಆಗುತ್ತೋ ಆಗಲ್ವೋ. ಆಗಲ್ಲ ಅಂದರೆ ಏನಾದರೂ ಒಂದಿಷ್ಟು ತೊಂದರೆಗಳು ಮುಂದೆ ಅಷ್ಟೇ. ಆಯಿತಾ, ಮುಂದೆ ಹೋಗು ಅಂತ ನಿಮಗೆ ಪರ್ಮಿಷನ್ ಕೊಟ್ಟಂಗೆ. ಒಂದು ಶನಿ, ಈ ಸಾಡೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಇಲ್ಲಿ ಏನಾಗುತ್ತೆ ಅಂದರೆ ಫಿಲ್ಟರ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್, ನಾವು ಹೇಗಿದ್ದೀವಿ ಎಂಬುದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 7.5 ಬಂದಿದೆ ಅಂದರೆ ನಿಮ್ಮ ಮೇನ್ ಲೀಡ್ ಏನಿದೆ ಅದೆಲ್ಲವನ್ನು ಶನಿ ಫಿಲ್ಟ್ರ್ ಮಾಡಿ ನಿಮ್ಗೆ ಕೊಡ್ತಾನೆ. ಅಂದರೆ ನೀವು ಆರ್ಥಿಕವಾಗಿ ಹೇಗಿದ್ದಾಗ ಹೇಗಿರ್ತೀರಿ, ಆರ್ಥಿಕ ಇಲ್ಲದೆ ಇದ್ದಾಗ ಹೇಗಾಗುತ್ತೆ, ಅದೆಲ್ಲವನ್ನು ಪರಿಪಾಡಿ ಒಮ್ಮೆ ಕೊಡ್ತಾನೆ, ಮತ್ತೆ ಇಸ್ಕೊಳ್ತಾನೆ, ಮತ್ತೆ ಕೊಡ್ತಾನೆ, ಒಮ್ಮೆ ಇಸ್ಕೊಳ್ತಾನೆ. ಇದೇ ರೀತಿ ನಡೀತೆ. ಕೌಟುಂಬಿಕನೂ ಅಷ್ಟೇ. ನೀವು ಯಾರು ನಂಬ್ತೀರೋ ಅವರೇ ಕೈ ಕೊಡ್ತಾರೆ. ನೀವು ಯಾರನ್ನ ತುಂಬ ಆತ್ಮೀಯತೆ ಅಂತ ಇಟ್ಕೋಬೇಕಂತ ಮಾಡಿದ್ರೆ ಅವರೇ ಕೈ ಎತ್ತಿಬಿಡ್ತಾರೆ. ಈ ರೀತಿಯಲ್ಲೂ ಬರುತ್ತೆ. ಈಗ ಅಂದರೆ ಸಮಸ್ಯೆಗಳು ಈ ರೀತಿ ಇರುತ್ತೆ. ಸೊ ಬನ್ನಿ, ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳು, ಇನ್ನೂ ಹೆಚ್ಚಿನ ಕೆಲವು ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ತಿಳಿದಿದ್ದೀನಿ. ಇನ್ನು ಸುಮಾರಾಗಿ ಜನರು ನಿತ್ಯ ಭವಿಷ್ಯ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಸ್ವಲ್ಪ ಏನಾಗ್ತಾ ಇದೆ, ಒಮ್ಮೆ ವಿಡಿಯೋ ಮಾಡಲಿಕ್ಕೆ ಮಿನಿಮಮ್ ನಮಗೆ 3 hours ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ ಸಾಲದೇ ಇರೋದರಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ನಾವು ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಕಳಿಸ್ತಾ ಇಲ್ಲ. ಸೊ ಅವರಿಗೆ ಅನ್ಯಥಾ ಭಾವಿಸಬೇಡಿ. ಸಮಯದ ಅಭಾವದಿಂದ ಕಳಿಸಲು ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಏಕೆಂದರೆ ಸಮಯದ ಅಭಾವದಿಂದ ನಿತ್ಯ ಅದನ್ನು ಪ್ರಸ್ತುತಪಡಿಸಲು ಸಾಧ್ಯ ಆಗ್ತಾ ಇಲ್ಲ. ಈಗ ವಿಷಯಕ್ಕೆ ಬರೋಣ. ಶನಿ ವಕ್ರಿಯ ಸಂಚಾರ ಮೇಷರಾಶಿಗಳಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನೂ ಆಧ್ಯಾತ್ಮಿಕ ವಿಷಯಗಳು ತಿಳಿಸೋಣ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಒಂದೊಂದು ರಾಶಿ ಯಾವ್ಯಾವ ಫಲಗಳು ಸಿಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಒಂದು ಶನಿ ವಕ್ರೀಯ ಸಂಚಾರ ಈ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಪರಿಹಾರಗಳೇನು, ಇಷ್ಟೇ ಸಿಂಪಲ್. ಅನುಕೂಲ ಯಾವುದು, ಅನಾನುಕೂಲ ಯಾವುದು, ಪರಿಹಾರಗಳು ಇಷ್ಟೇ. ಏಕೆಂದರೆ ಇದು ನಿಮಗೆ ಕರೆಕ್ಟಾಗಿ ಅನುಕೂಲ ಏನಿದೆ ಅದನ್ನು ತಿಳ್ಕೊಳ್ತೀರಾ, ಅನಾನುಕೂಲ ಏನಿದೆ ತಿದ್ಕೊಳ್ಳಿ ಮಾಡ್ಕೊಳ್ಳಿ. ಇನ್ನು ಪರಿಹಾರಗಳು ಅದಕ್ಕೆ ಇನ್ನೂ ಹೆಚ್ಚಿನ ಒಂದಿಷ್ಟು ಅಭಿವೃದ್ಧಿ, ಅಂದರೆ ಈಗ ಯಾವುದು ಅನಾನುಕೂಲ ಇದೆ ಅದು ಅನುಕೂಲ ಮಾಡ್ಕೊಳ್ಳುವಂಥದ್ದು, ಇನ್ನೂ ಯಾವುದು ಅನುಕೂಲ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗುವಂಥದ್ದು. ಹಾಗಾದರೆ ಒಂದು ಇಲ್ಲಿ ಅನುಕೂಲ ಅಂತ ಮಾಡಿದ್ರೆ ಆತುರ ಬೇಡ ದಯವಿಟ್ಟು. ಇಲ್ಲಿ ಅನುಕೂಲತೆ ಅಂತ ಬಂದಾಗ ಆತುರ ಪಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಮಾತಿನಲ್ಲಾಗಿರಲಿ, ಕೆಲಸದಲ್ಲಾಗಿರಲಿ, ಆರ್ಥಿಕವಾಗಿರಲಿ, ಕೌಟುಂಬಿಕವಾಗಿರಲಿ, ಧಾರ್ಮಿಕವಾಗಿರಲಿ, ಎಂಥದೇ ಇರಲಿ ಅವಕಾಶ ಇದೆ, ನಿಧಾನವಾಗಿ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ ಯಾವುದಕ್ಕೂ ಆತುರ ಮಾಡಬೇಡಿ ಅಷ್ಟೇ. ಇಲ್ಲಿ ಆತುರದಿಂದ ಏನಾದರೂ ನಾವು ಏನೇ ಒಂದು ಕೆಲಸ ಕಾರ್ಯಗಳಾದರೂ ಶನಿ ಒಪ್ಪೋದಿಲ್ಲ, ಅದನ್ನು ತಿಳ್ಕೊಳ್ಳಿ. ಅಂದರೆ ಇಲ್ಲಿ ನಿಮಗೆ 7.5 ಶನಿ ನಡೀತಾ ಇದೆ ಈಗ ಮೇಷರಾಶಿಯವರಿಗೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಹೋಗಬೇಡಿ ಅಷ್ಟೇ, ಸಿಂಪಲ್. ನಿಧಾನವಾಗಿ ಒಂದು 10 ಸೆಕೆಂಡ್ ನಿಮ್ಮ ತಲೆಗೋ ಅಥವಾ 10 ನಿಮಿಷ ನಿಮ್ಮ ತಲೆಗೋ ಅಥವಾ 10 ದಿನಗಳು ಏನೋ ಒಂದು ಟೈಮ್ ತಗೊಳ್ಳಿ. ಆದರೆ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟಾಗಿ ಡಿಸಿಷನ್ನು ತಗೋಬೇಡಿ ದಯವಿಟ್ಟು. ಇನ್ನು ಎರಡನೇದು ನಿಂತ ಹೋದ ಕೆಲಸಗಳು. ಅಂದರೆ ಇಲ್ಲಿ ಅನುಕೂಲತೆ ಏನು ಅಂತ ಹೇಳಿದರೆ, ನೀವು ದಿಢೀರಂತ ಯಾವುದೋ ಒಂದು ಒಳ್ಳೆಯ ಅವಕಾಶ ಬಂದಿರುತ್ತೆ, ಅದನ್ನು ರಿಜೆಕ್ಟ್ ಮಾಡಿಬಿಡೋದು. ನನಗೆ ಬೇಕಾಗಿಲ್ಲ,
ಅದೇ ಹೇಳ್ತಾ ಇರೋದು, ಆ ಥರ ನಿರ್ಧಾರ ಬೇಡ ಅಂತ ಅಷ್ಟೇ. ಇಲ್ಲಿ ನೀವು ಅದನ್ನು ನೋಡಿ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು. ಈ ಒಂದು ಜಾಬ್ ಬಂದಿದೆಯಪ್ಪ, ಈಗ ಯಾವುದೋ ಒಂದು ಆಫರ್ ಬಂದುಬಿಡ್ತು ಇದಕ್ಕಿದಂಗೆ, ನೀವೇ ಆಲ್ರೆಡಿ ಹೋಗ್ತಾ ಇದ್ದೀನಿ ಅಲ್ಲೆಲ್ಲ ಆಗಲ್ಲ, ಹೋಗ್ಲಿಕ್ಕೆ ದೂರ ಆಗುತ್ತೆ, ಹಾಗಾಗುತ್ತೆ. ನಿರ್ಧಾರ ಬೇಡ ಅಂತ ಅದೇ ಹೇಳ್ತಾ ಇರೋದು. ಸ್ವಲ್ಪ ಕುಲಂಕುಷವಾಗಿ ನೋಡ್ಕೊಳ್ಳಿ, ನಿಮ್ಗೆ ಅದು ವರ್ಕೌಟ್ ಆಗುತ್ತೋ ಆಗಲ್ಲ, ಅಷ್ಟೇ, ಸಿಂಪಲ್. ಇನ್ನು ಎರಡನೇದ್ದು ನಿಂತು ಹೋದ ಕೆಲಸ ಕಾರ್ಯಗಳು. ಅಂದರೆ ನಿಮಗೆ ಸಾಮಾನ್ಯವಾಗಿ 2025ರಿಂದ ನಿಮಗೆ ಇದು ಸಾಡೆ ಶನಿ ಪ್ರಾರಂಭ ಆಗಿದೆ. ಸೊ ಈಗಿದು ನಿಮಗೆ ಮೊದಲನೇ ಚರಣ, ಅಂದರೆ 7.5 ವರ್ಷಗಳಲ್ಲಿ ಇದು ಮೊದಲನೇ ಹಂತ. ಸೊ ಇಲ್ಲಿ ಏನಾಗಿರುತ್ತೆ, ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಕೆಲವು ಕೆಲಸಗಳು, ಮನೆ ಕಟ್ಟೋದೇ ಆಗಿರ್ಬೋದು, ಅದು ಅರ್ಧಕ್ಕೆ ನಿಂತೋಗಿರುತ್ತೆ. ಅಥವಾ ಈ ಮದುವೆಗೆ ಕೆಲವೊಂದಿಷ್ಟು ಸಿದ್ಧತೆಗಳು ನಡೀತಾ ಇರುತ್ತೆ, ಇದಕ್ಕಿದ್ದಂಗೆ ಯಾರೋ ಹೊರಟೋಗ್ಬಿಟ್ಟಿರ್ತಾರೆ, ಇದರಿಂದ ಪೋಸ್ಟ್ಪೋನ್ ಆಗಿರುತ್ತೆ. ಅಥವಾ ಪೋಸ್ಟ್ಪೋನ್ಗಿಂತ ಕೆಲವೊಮ್ಮೆ ಕ್ಯಾನ್ಸಲೇ ಆಗೋಗ್ಬಿಟ್ಟಿರುತ್ತೆ. ಅಥವಾ ನೀವು ಆ ಕಡೆ ಈ ಕಡೆ ಏನೋ ಒಂದು ಕೆಲಸ ಪೆಂಡಿಂಗ್ ಇಟ್ಟಿರ್ತೀರ, ಹೀಗಾಗಿ ಅದು ಮದುವೆ ಅರ್ಧಕ್ಕೆ, ಇನ್ನೂ ಸಿದ್ಧತೆಯಲ್ಲೇ ಅರ್ಧಕ್ಕೆ ಇರುತ್ತೆ. ಸೊ ಅಂಥ ಕೆಲಸಗಳು, ಅಥವಾ ನೀವು ಯಾವುದೋ ಒಂದು ಹೊಲದ್ದು ಅಥವಾ ಮನೆಯದು ಡಾಕ್ಯುಮೆಂಟ್ಸು ಸರಿಯಾಗಿ ವೆರಿಫಿಕೇಷನು, ಅಥವಾ ಏನಂತೀರ ನಿಮ್ಮ ಹೆಸರಲ್ಲೋ ಏನೋ ಒಂದು ಸ್ವಲ್ಪ ಗೊಂದಲ ಇರುತ್ತೆ, ಅದು ಕೂಡ ಅರ್ಧಕ್ಕೆ ನಿಂತುಬಿಟ್ಟಿರುತ್ತೆ. ಅಥವಾ ನಿಮ್ಮ ಒಂದು ಬಿಸ್ನೆಸ್ನಲ್ಲಿ ಏನೋ ಒಂದು ಮಾಡಬೇಕಂತ ಹೋಗಿರ್ತೀರ, ಒಂದು ಆರ್ಥಿಕ ಆಗಿರ್ಬೋದು, ಅಥವಾ ಟೈಮ್ ಆಗಿರ್ಬೋದು, ಅಥವಾ ಒಗ್ಗಟ್ಟಿಲ್ಲದೆ ಇರೋದರಿಂದ ಅದು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ. ಅಂದರೆ ನಿಮ್ಮ ವೈಯಕ್ತಿಕ ಅಥವಾ ಸ್ವಾಭಾವಿಕ ನಿಮಗೆ ಸಂಬಂಧಪಟ್ಟಂಥ ವಿಷಯಗಳು ಯಾವುದಾದ್ರೂ ನಿಂತು ಹೋಗಿರುವಂತಹ ಕಾರ್ಯಗಳಿದ್ದರೆ ಈ ಒಂದು ಜುಲೈ 27ರಿಂದ ಅದು ಪುನಃ ಪ್ರಾರಂಭ ಆಗುತ್ತೆ ಮತ್ತೆ. ಅಂದರೆ ಅದಕ್ಕೆ ಮನಸ್ಸು ಆ ಕಡೆ ಹೇಳ್ಕೊಂಡು ಹೋಗುತ್ತೆ ನಮಗೆ, ಮೇಷರಾಶಿಯವರಿಗೆ. ಅಂದರೆ ಅದು ಏನಾಯಿತೋ ಏನೋ ಕ್ಯೂರಿಯಾಸಿಟಿ, ನೆಕ್ಸ್ಟ್ ಏನಾದರೂ ಮಾಡೋಣ ಅದಕ್ಕೆ ಅಂತ ಆಸೆ ಹುಟ್ಟಿಸ್ತಾನೆ ಶನಿ. ಈಗ ಅದೇ ಹೇಳಿದ್ನಲ್ಲ, ಮನೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಒಂದು ಆರ್ಥಿಕ ವಿಷಯ, ಇಲ್ಲ ಐಟಮ್ ಸಿಗದೆ ಇರೋದು, ಅಥವಾ ಲೇಬರ್ ಸಿಗದೆ ಇರೋದು, ಅಥವಾ ಮತ್ತೊಂದು ಮಗದೊಂದು ಏನೋ ಒಂದು ಕಾರಣದಿಂದ ಅದು ಪೋಸ್ಟ್ಪೋನ್ ಆಗಿಬಿಟ್ಟಿರುತ್ತೆ, ಅಥವಾ ಏನೋ ಕೆಲಸ ನಡೀತಾನೆ ಇಲ್ಲ, ಅದು ಎಲ್ಲೋ ಸುಮ್ಮನೆ ಇದ್ಬಿಡ್ದೆ. ಈಗ ಏನಾಗುತ್ತೆ ಅಂದರೆ ಈ ಜುಲೈ 27ರಿಂದ ಅದು ಮತ್ತೆ ಪುನರಾವರ್ತನೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೊಂದು ಏನು ಬೇಕು ಎಲ್ಲ ಆರ್ಥಿಕ, ಲೇಬರು, ಐಟಮ್ಸು ಮತ್ತೆ ಎಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಪ್ರಾಜೆಕ್ಟಿಗೆ ಕೈ ಹಾಕ್ತೀರಾ. ಸೊ ಇದು ಎರಡನೇದು ಲಾಭ ಮೇಷರಾಶಿಯವರಿಗೆ. ಇನ್ನು ಮೂರನೇದ್ದು, ನೀವು ಅಂದರೆ ವೈಯಕ್ತಿಕವಾಗಿ ಏನೋ ಒಂದು 2-3 ವಿಷಯಗಳಲ್ಲಿ ತಪ್ಪು ಮಾಡಿರ್ತೀರ, ತುಂಬ ತಪ್ಪು ನಿರ್ಧಾರ ತೆಗೆದುಕೊಂಡಿರ್ತೀರ ಮೇಷರಾಶಿಯವರು. ಕಳೆದ 2025ರಿಂದ ಇಲ್ಲಿವರೆಗೂ ಒಂದಿಷ್ಟು, ಅಂದರೆ 27ವರೆಗೂ ನೋಡೋದಾದರೆ ಕೆಲವು ನಿರ್ಧಾರಗಳಲ್ಲಿ ನೀವು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿರ್ತೀರ. ಸೊ ಅದರಿಂದ ನಿಮ್ಗೆ ಗೊತ್ತಾಯಿತು, ನಾನು ತಪ್ಪು ಮಾಡಿದ್ದೀನಿ, ಸೊ ಇದರಿಂದ ನನಗೆ ಲಾಸ್ ಆಗ್ತಾ ಇದೆ, ಸೊ ಅಂತೇಳಿ ಈಗೇನಾಗುತ್ತೆ 27ರ ನಂತರ ಆ ತಪ್ಪು ತಿದ್ದುಕೊಂಡು ಮುಂಚಿನ ಹಾಗೆ ಮಾಡೋದಿಲ್ಲ, ಅದನ್ನು ಸ್ವಲ್ಪ ನೀಟಾಗಿ ತೆಗೆದುಕೊಂಡು ಹೋಗಲು ಪ್ರಯತ್ನ ಮಾಡ್ತೀರಾ ಇಲ್ಲಿ ಮೇಷರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು 4ನೇದ್ದು ಆಧ್ಯಾತ್ಮಿಕ ವಿಷಯಗಳು. ತುಂಬ ಪೂಜೆ ಪುನಸ್ಕಾರಗಳಲ್ಲಿ ಇನ್ಮೇಲೆ ಪಾಲ್ಗೊಳ್ತೀರ. ಯಾರಾದರೂ ಈ ಏನಂತೀರ, ನಿಮಗೆ ಸಾಡೆ ಶನಿಯ ಪರಿಹಾರಗಳು ಹೇಳಿದ್ರೆ ಇಮಿಡಿಯೇಟ್ಲಿ ಅದನ್ನು ಚಾಚು ತಪ್ಪದೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀರ. ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ ಅಂದರೆ ಖಂಡಿತವಾಗಿ ರಾತ್ರಿ ಆ ದೇವಸ್ಥಾನಕ್ಕೆ ಎಂಟ್ರಿ. ಅಂದರೆ ಆಧ್ಯಾತ್ಮಿಕತೆಯಲ್ಲಿ ಸ್ವಯಂವಾಗಿ ನೀವೇ ಮುಂದಾಲೋಚನೆ ಮಾಡಿಕೊಂಡು, ಅಥವಾ ನೀವೇ ಆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದಾಗುತ್ತೆ. ಇಷ್ಟು ದಿನ ನಾವು ಗುರುಗಳಾಗಿ ಈ ಸ್ತೋತ್ರ ಮಾಡಿ ಅದು ಮಾಡಿ ಅಂದರೆ ಜಪ್ಪಯ್ಯ ಅಂದರೂ ಮಾಡ್ತಾ ಇರಲ್ಲ. ಈಗ ನೀವೇ ವಾಲಂಟಿಯರ್ ಆಗಿ ಆ ಸ್ತೋತ್ರವನ್ನು ಕಲಿಯಲು ಪ್ರಾರಂಭ ಮಾಡ್ತೀರಾ, ಒಳ್ಳೆಯದು. ಅಂದರೆ ಆಧ್ಯಾತ್ಮಿಕತೆಯಲ್ಲಿ ಒಲವು ಜಾಸ್ತಿ ಆಗುತ್ತೆ, ಧಾರ್ಮಿಕ ತೀರ್ಥ ಕ್ಷೇತ್ರಗಳಿಗೆ ಹೋಗೋದು ಜಾಸ್ತಿ ಆಗುತ್ತೆ, ಮತ್ತು ಗುರು ಹಿರಿಯರು, ಸ್ವಾಮೀಜಿಗಳು ಮುಂತಾದವರನ್ನು ಗೌರವ ಕೊಡೋದು ಅನುಕೂಲ ರೀತಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು ಇದೆ. ನಿಮ್ಮ ಒಂದು ಕೆಲಸಕ್ಕೆ ಅನುಗುಣವಾಗಿ ಈಗೇನು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ 2025ರಿಂದ ಇಲ್ಲಿವರೆಗೂ ಜುಲೈ 26ರವರೆಗೂ ನಿಮ್ಮದೇ ಆದಂಥ ಒಂದು ಪ್ರೊಫೆಷ್ನಲ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀರಾ. ಸೊ ಎಲ್ಲರೂ ನಿಮ್ಮನ್ನು ಒಂದು ರೀತಿಯಲ್ಲಿ ಹೊಗಳ್ತಾರೆ, ಕೆಲವೊಮ್ಮೆ ತೆಗಳ್ತಾರೆ, ಕೆಲವರು ಏನೇನೋ ಹೋಗಿದೆ ಇಲ್ಲಿವರೆಗೂ. ಬಟ್ ಈ 2000 ಏನಂತೀರ, ಈ ಜುಲೈ 27ರಿಂದ ಏನಾಗುತ್ತೆ, ಈ ಎಲ್ಲ ಹಳೆ ಕೆಲಸಗಳು ಗುರುತಿಸಿ ನಿಮ್ಮನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ, ಅಥವಾ ಒಂದು ಸಣ್ಣ ಪ್ರಮೋಷನ್, ಅಥವಾ ನಿಮ್ಮ ಒಂದು ಡೆಸಿಗ್ನೇಷನ್ ಅಂತೀರಲ್ಲ ಅದು ಬದಲಾವಣೆ ಆಗುವಂಥದ್ದಾಗತ್ತೆ. ಅಥವಾ ಒಂದು ಒಳ್ಳೆ ಆಫರ್ ಇರುವಂಥ ಕಂಪ್ನಿಯಿಂದ ಮತ್ತೊಂದು ಆಫರ್ ಬರುವಂಥದ್ದಾಗತ್ತೆ. ಇರೋ ಡೆಸಿಗ್ನೇಷನಲ್ಲೇ ಇಲ್ಲಿ ಸಂಬಳ ಮತ್ತು ಫೆಸಿಲಿಟೀಸ್ ನೋಡಿದರೆ ಅದು ಉತ್ತಮ, ಅದು ಇನ್ನೂ ಇದಕ್ಕಿಂತ ಸ್ವಲ್ಪ ಎತ್ತರವಾದ ಕಂಪ್ನಿ, ಒಂದು ಹೆಸರು ಗಳಿಸಿರ್ತಕ್ಕಂಥ ಕಂಪ್ನಿ ಆಗಿರ್ಬೋದು. ಈ ರೀತಿಯಲ್ಲಿ ಬದಲಾವಣೆ ಇರುತ್ತೆ ನಿಮ್ಮ ವೃತ್ತಿ ಬದುಕಿನ. ಅದೇ ರೀತಿ ವ್ಯಾಪಾರದಲ್ಲೂ ಕೂಡ ಅಷ್ಟೇ.
ಅಷ್ಟೇ ನೀವು 2025ರಿಂದ ಈ ಒಂದು ಜುಲೈ 26ರವರೆಗೆ ಒಂದಿಷ್ಟು ಅನುಕೂಲಗಳು ಏನೇನೋ ಆಗಿಬಿಟ್ಟಿರುತ್ತೆ. ನಾಳೆ ತಪ್ಪು ನಿರ್ಧಾರದಿಂದ ಕೆಲವು ಎಡವಟ್ಟುಗಳು ಆಗಿರುತ್ತೆ. ಇಲ್ಲೇನಾಗುತ್ತೆ, ಇದಕ್ಕಿದ್ದಂಗೆ ಅದನ್ನೆಲ್ಲ ತಿದ್ದುಕೊಂಡು ಕೆಲವೊಂದಿಷ್ಟು ನೀವು ಲೋನಿಗೆ ಅಪ್ಲೈ ಮಾಡಿರೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು, ಏನೋ ಒಂದಿಷ್ಟು ಆರ್ಥಿಕ ಸಹಾಯ ತೆಗೆದುಕೊಂಡು ಅದನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ. ಇನ್ನು ನಿಮಗೆ ಯಾರೆಲ್ಲ ಈ ರಿಲೇಷನ್ಶಿಪ್ ಅಂತ ಹೇಳ್ತೀವಲ್ಲ, ಈ ಸಾಡೆಸಾದದಲ್ಲಿ ತುಂಬ ಇದು ತೊಂದರೆ ಕೊಡುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ನಿಮಗೆ ಕೊನೆಯದಾಗಿ ಹೇಳೋದಾದರೆ, ರಿಲೇಷನ್ಶಿಪ್ಪು ಏನಾದರೂ ಮನಸ್ತಾಪಗಳು ಗಂಡ ಹೆಂಡತಿಯಲ್ಲಾಗಿದ್ದರೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಅತ್ತೆ ಮಾವ, ಇನ್ನಿತರ ಆತ್ಮೀಯರಲ್ಲಿ ಅಥವಾ ಸ್ನೇಹಿತರಲ್ಲಿ ಏನೋ ಒಂದು ಈ ಡಿಸೆಂಬರ್ 2025ರಿಂದ ಇಲ್ಲಿವರೆಗೂ ನೀವೇನಾದರೂ ಒಬ್ಬರ ಹತ್ರ ಮಾತು ಬಿಟ್ಟಿರೋದಾಗಿರ್ಬೋದು, ಜಗಳಾಡಿದರಾಗಿರ್ಬೋದು, ಏನೋ ಒಂದು ಮನಸ್ತಾಪ ಅಥವಾ ನಾನಾ ಎಂಥ ಹಂತಕ್ಕೆ ಹೋಗಿರುವಂಥದ್ದು, ಅದು ಏನಾಗುತ್ತೆ, ಈಗ ಒಬ್ರನ್ನೊಬ್ಬರು ಮೀಟ್ ಆದಾಗ ಸಾರಿ ಕೇಳಿಕೊಂಡು ಮತ್ತೆ ನಿಮ್ಮ ಹಳೆಯ ಸಂಬಂಧಗಳು ಉತ್ತಮ ರೀತಿಯಲ್ಲಿ ಬಾಂಡಿಂಗ್ ರೀತಿಯಲ್ಲಿ ಹೋಗುವಂಥದ್ದಾಗುತ್ತೆ. ಅಂದರೆ ಇಷ್ಟೆಲ್ಲ ಅನುಕೂಲಗಳು ಶನಿ ನಿಮಗೆ ವಕ್ರಿಯದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದರೆ 12ನೇ ಮನೆ ವಕ್ರಿಯ ನಿಮ್ಗೆ ನಡೀತಾ ಇರೋದು. ಸೊ ಇಲ್ಲಿ ಕೆಲವೊಂದು 12ನೇ ಮನೆ ಅಂದರೆ ನೋಡ್ತಾ ಇರೋದು 11ನೇ ಮನೆ. ಹಾಗಾಗಿ ನಿಮಗೆ ಕುಂಭ ರಾಶಿಯಲ್ಲಿ ಏನು ನಿಮಗೆ ಶನಿ ಇದ್ದಾಗ ಏನು ಸಿಗ್ತಿತ್ತೋ ಅದು ಈಗ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನಾನುಕೂಲಗಳ ವಿಷಯಕ್ಕೆ ಬರೋದಾದರೆ, ಇದಿಷ್ಟು ಅನುಕೂಲಗಳು ಏನೇನಾಯಿತು ಅಂತ. ಈಗ ಅನಾನುಕೂಲಗಳ ವಿಷಯಕ್ಕೆ ಬರೋದಾದರೆ, ಇಲ್ಲಿ ದುಂದು ವೆಚ್ಚ, ಅಧಿಕ ಖರ್ಚುಗಳು, ವೃಥಾ ತಿರುಗಾಟ, ಇವು 3 ಮಾತ್ರ ಹೈಲೈಟು. ದುಂದು ವೆಚ್ಚಗಳು, ಅಧಿಕ ಖರ್ಚುಗಳು ಮತ್ತು ವೃಥಾ ತಿರುಗಾಟ. ದುಂದು ವೆಚ್ಚ ಅಂದರೆ, ಈಗ 10 ರೂಪಾಯಿ ಕೊಡೋಲ್ಲಿ ನೀವು 100 ರೂಪಾಯಿ ಖರ್ಚು ಮಾಡ್ತೀರಾ. ಅಧಿಕವಾದ ಪ್ರಯಾಣ, ಸುಮ್ಮನೆ ತಿರುಗಾಡೋದು, ಪೆಟ್ರೋಲ್ ಹಾಕ್ಸೋದು, ಹೋಗ್ತಾ ಇರೋದು, ಡೀಸೆಲ್ ಹಾಕ್ತೋದು, ಹೋಗ್ತಾ ಇರೋದು ಅಷ್ಟೇ. ಇನ್ನು ಅನಗತ್ಯ ಖರ್ಚುಗಳು, ದುಂದು ವೆಚ್ಚ ಬೇರೆ, ಅನಗತ್ಯ ಬೇರೆ. ಅರ್ಥ ಮಾಡ್ಕೊಳ್ಳಿ. ದುಂದು ವೆಚ್ಚ ಅಂದರೆ 10 ರೂಪಾಯಿದಲ್ಲಿ 100 ರೂಪಾಯಿ ಮಾಡೋದು. ಅನಗತ್ಯ ಖರ್ಚುಗಳು, ಅದು ಬೇಕಾಗಿದ್ದಿರಲಿಲ್ಲ ನಮಗೆ. ಈಗ ಆಲ್ರೆಡಿ ಮನೆಯಲ್ಲಿ ಸೋಫಾ ಸೆಟ್ ಇದೆ, ಇನ್ನೊಂದು ಆರ್ಡ್ರ್ ಮಾಡೋದು. ಈಗ ಆಲ್ರೆಡಿ ಒಂದು ಮನೆಯಲ್ಲಿ ಟಿ ವಿ ಇದೆ, ಇನ್ನೊಂದು ಆರ್ಡ್ರ್ ಮಾಡೋದು. ಈಗ ಆಲ್ರೆಡಿ ಒಂದು ಮೊಬೈಲ್ ಇದೆ, ಇನ್ನೊಂದು ಆರ್ಡ್ರ್ ಮಾಡೋದು. ಅಂದರೆ ಈ ರೀತಿಯಲ್ಲಿ ಅನಗತ್ಯವಾದ ಖರ್ಚುಗಳನ್ನು ನೀವು ತಂದುಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಟೆನ್ಷನ್ ಮಾಡ್ಕೊಳ್ತೀರಾ, ಕೋಪ ತಾಪ, ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕೆಲಸಕ್ಕೆ ತೊಂದರೆ ಬರುವಂಥದ್ದಾಗುತ್ತೆ. ಅಂದರೆ ನಿಮ್ಮ ಮಾತನ್ನೇ ಕೇಳಬೇಕೆಂಬುದು ನಿಮ್ಮ ಹಠ ಏನಿದೆಯಲ್ಲ, ಅದು ವರ್ಕೌಟ್ ಆಗಲ್ಲ. ಸೊ ಅವರು ಕಂಪ್ಲೇಂಟ್ ಕೊಡ್ಬೋದು, ನಿಮ್ಮ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಅದೇ ಹೇಳ್ತಾ ಇರ್ತಾರೆ, ಅಲ್ಲಿ ಅನುಕೂಲ ಇದೆ, ಬಟ್ ಆ ಅನುಕೂಲನ ನೀವು ಗಟ್ಟಿಯಾಗಿ ಹೇಳ್ದಂಗೆ ಮಾಡೋ ಹಾಗೆ ಹೀಗೆ ಅಂತ ಸ್ವಲ್ಪ ಏನಾದರೂ ನೀವು ರಭಸವಾಗಿ ಮಾತಾಡಿದ್ದೇ ಆದಲ್ಲಿ ನಿಮಗೆ ತೊಂದರೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈ ಕೋಪದಿಂದ ನಿಮಗೆ ಬರ್ತಕ್ಕಂಥ ಅವಕಾಶಗಳನ್ನು ಕಳ್ಕೊಂಡ್ಬಿಡ್ತೀರ. ಸಿಂಪಲ್ ಹೇಳಬೇಕು ಅಂದರೆ, ಇಲ್ಲಿ ನಿಮ್ಮ ಮೊದಲೇ ಕೋಪ ನಿಮಗೆ, ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿ ಕುಜ, ಇಲ್ಲಿ ಟೆಂಪ್ ಮಾಡೋದು ಸಹಜ. ಈ ಸಮಯದಲ್ಲಿ ಏನಾಗುತ್ತೆ, ನಿಮ್ಮ ಹಿಡಿತಕ್ಕೆ ಸಿಗೋದಿಲ್ಲ ಕೋಪ. ಅವಾಗೇನಾಗುತ್ತೆ, ತಪ್ಪು ನಿರ್ಧಾರ ತಗೊಳ್ತೀರಾ, ಇಲ್ಲ ರಿಸೈನ್ ಮಾಡ್ತೀರಾ, ಇಲ್ಲ ನನಗೂ ಈ ಕಂಪ್ನಿ ಬೇಡವೇ ಬೇಡ ಸವಾಸತ್ತ ಬಿಟ್ಟು ಹೋಗ್ಬಿಡ್ತೀರಾ, ಅಥವಾ ಕಂಪ್ನಿನೇ ನಿಮ್ಮನ್ನು ತೆಗೆದು ಹಾಕುತ್ತೆ. ಅಂದರೆ ಕೋಪಕ್ಕೆ ನೀವು ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಕೋಪ ಕಡಿಮೆ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ, ಬರೀ ಕೆಲಸ ತುಂಬ ಕೆಲಸದಿಂದ ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೇಹಕ್ಕೆ ವಿಶ್ರಾಂತಿ ಬೇಕು, ಮನಸ್ಸಿಗೆ ವಿಶ್ರಾಂತಿ ಬೇಕು, ಮತ್ತು ಕೆಲವೊಂದು ವಿಷಯಗಳಿಗೆ ನೀವು ಒಂದು ಸ್ವಲ್ಪ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಸ್ವಲ್ಪ ದೇಹ ಮನಸ್ಸಿಗೆ ನೆಮ್ಮದಿಯ ಒಂದು ತಾಣಗಳು ನೋಡಿಕೊಂಡಿದ್ದೇ ಆದಲ್ಲಿ ಅನುಕೂಲ. ಇಲ್ಲದಿದ್ದರೆ ಏನಾಗುತ್ತೆ, ನಿಮಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹುಷಾರು ತಪ್ಪಿ ಬೆಡ್ ರೆಸ್ಟ್ ರೀತಿಯಲ್ಲಿ ಒಂದೊಂದು ವಾರ ಆಸ್ಪತ್ರೆಯಲ್ಲೋ ಅಥವಾ ಮನೆಯಲ್ಲೋ ರೆಸ್ಟ್ ತೊಗೊಳ್ಳುವಂಥದ್ದಾಗುತ್ತೆ. ಸೊ ಅದ್ರ ಬದಲು ಸ್ವಲ್ಪ ದೇಹಕ್ಕೆ ನಿದ್ದೆ ಸರಿಯಾದ ಸಮಯಕ್ಕೆ ಮಾಡಿ, ಊಟ ಸರಿಯಾದ ಸಮಯಕ್ಕೆ ಮಾಡಿ, ಮತ್ತು ಕೆಲವು ನಿರ್ಧಾರಗಳನ್ನು ಸಾಮೂಹಿಕವಾಗಿ ತಗೊಳ್ಳಿ, ಅನುಕೂಲ ಇದೆ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದಿಷ್ಟು ಸಮಸ್ಯೆಗಳು. ಅಂದರೆ ಇಲ್ಲಿ ಸಮಸ್ಯೆ ಅಂದರೆ ದುಂದು ವೆಚ್ಚ, ಅಧಿಕ ಪ್ರಯಾಣ, ಮತ್ತು ಅಧಿಕ ಖರ್ಚುಗಳು, ಅನಾರೋಗ್ಯದ ಸಮಸ್ಯೆ, ಧಾರ್ಮಿಕ ವಿಷಯಗಳಿಗೆ ಒಂದಿಷ್ಟು ಅನಾವಶ್ಯಕ ಮಾತುಗಳು, ಇವಿಷ್ಟು ಸ್ವಲ್ಪ ಬರ್ತಾ ಇರ್ತವೆ, ಹೈಲೈಟ್ ಆಗ್ತಾ ಇರ್ತವೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಒಂದೆರಡು ಡೌಟ್ ಇತ್ತಂದರೆ ಇನ್ನೊಮ್ಮೆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ, ಅನುಕೂಲ ಅನಾನುಕೂಲ ಅವಾಗ ಗೊತ್ತಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಶನಿ ದೇವರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಮರಿಬೇಡಿ. ಪ್ರತಿ ದಿನ ಆಗಿರಲಿ, ಪ್ರತಿ ವಾರ ಆಗಿರಲಿ, ಪ್ರತಿ ತಿಂಗಳಾಗಿರಲಿ, ತಿಂಗಳಂದರೆ ಅಮಾವಾಸ್ಯೆ ದಿನ, ಪ್ರತಿ ವಾರ ಅಂದರೆ ಶನಿವಾರ ದಿನ, ಪ್ರತಿದಿನ ಅಂದರೆ ಹೋಗೋ ಮುಂದೆ ಬರೋ ಮುಂದೆ ಎಲ್ಲಾದರೂ ಶನಿ ದೇವಸ್ಥಾನ ಇದ್ದರೆ ನಮಸ್ಕಾರ ಮಾಡಿ ಬನ್ನಿ.
ಇದರಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಏನಾದರೂ ಕರುಣೆ ತೋರಿಸ್ತಾನೆ ಖಂಡಿತವಾಗೂ ಶನಿ ಅಂತಲೇ ಹೇಳ್ಬೋದು. ಇನ್ನು ಓಂ ಶನೇಶ್ವರಾಯ ನಮಃ ಅಂತೇಳಿ 108 ಸತ ಜಪ ಮಾಡಿ. ಶನಿದೇವರಿಗೆ ಇಷ್ಟ ಆಗೋದು ಬಡವರಿಗೆ ಸಹಾಯ ಮಾಡೋದು. ನಿಮ್ಮ ಕಣ್ಣೆದುರಿಗೆ ಯಾರೇ ಇರಲಿ ಬಡವರು ಅಂತ ಕನ್ಸಿಡರ್ ಆದರೆ ಅವರಿಗೆ ಬಟ್ಟೆ ಆಗಿರ್ಬೋದು, ಊಟ ಆಗಿರ್ಬೋದು, ಔಷಧೋಪಚಾರ ಮೆಡಿಸಿನ್ ಅಂತೇಳಿ ಡಾಕ್ಟರ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಏನೇ ಇರಲಿ ನೀವು ಸಹಾಯ ಮಾಡಿ ಕೈಲಾದಷ್ಟು. ಅಷ್ಟು ಇಷ್ಟು ಡಿಮಾಂಡ್ ಅಲ್ಲ, ನಿಮ್ಮ ಕೈಗೆ ನಾವು ಹೇಳಿರೋಕ್ಕಂಥ ವ್ಯಕ್ತಿ ಅಲ್ಲ, ನಿಮ್ಮ ಕಣ್ಣೆದುರಿಗೆ ಆಫೀಸ್ನಲ್ಲಾಗಿರ್ಬೋದು, ಮನೆ ಸುತ್ತಮುತ್ತ ಆಗಿರ್ಬೋದು, ಯಾರಾದರೂ ನಿರ್ಗತಿಕರು, ಬಡವರು ಅಥವಾ ಆಗದೇ ಇರುವಂಥವ್ರು ಅಥವಾ ತುಂಬ ವಯಸ್ಸಾದವರಿಗೆ ಏನು ನಿಮಗೆ ಸಹಾಯ ಮಾಡಬೇಕನ್ಸುತ್ತೆ ಮಾಡಿ. ಇದರಿಂದ ಶನಿ ತುಂಬ ಖುಷಿಯಾಗ್ತಾನೆ, ನಿಮಗೇನು ಕೊಡಬೇಕು ಎಲ್ಲ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಮಗೆ ಧೈರ್ಯ ಏನಾದರೂ ಬೇಕಾಗಿದ್ದರೆ ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ. ನಿತ್ಯ ಹನುಮಾನ್ ಚಾಲೀಸ್ ಪಠಣೆ ಮಾಡಿ. ಇದರಿಂದ ಆತ್ಮಸ್ಥೈರ್ಯ, ಧೈರ್ಯ ತುಂಬ ಚೆನ್ನಾಗಿ ವರ್ಕೌಟ್ ಆಗುವಂಥದ್ದಾಗುತ್ತೆ. ಇನ್ನು ಅದೇ ರೀತಿ ಗುರು ಹಿರಿಯರಿಗೆ ಯಾವುದೇ ರೀತಿಯಲ್ಲಿ ಮನಸ್ಸು ನೋಯಿಸುವ ಹಾಗೆ ಮಾತನಾಡಲು ಹೋಗಬೇಡಿ. ಅವರು ಏನಾದರೂ ಶಾಪ ಕೊಟ್ಟರೆ ಮತ್ತಿಷ್ಟು ತಗಲುತ್ತೆ. ಈ 1.5 ಶನಿಯಲ್ಲಿ ಗುರು ಹಿರಿಯರು ಇವರನ್ನು ಯಾವುದೇ ಕಾರಣಕ್ಕೂ ಕೆಣಕಲು ಹೋಗಬೇಡಿ. ಈಗ ಅವ್ರು ಯಾರೋ ಡಿಬೇಟಲ್ಲಿ ಗುರುವಿನ ಬಗ್ಗೆ ಏನೋ ಒಂದು ಅತಿರೇಕದ ಮಾತನಾಡೋದು, ಗುರು ಏನಾದರೂ ನಿಮಗೆ ಈ ಸಮಯದಲ್ಲಿ, ಯಾಕೆಂದರೆ 1.5 ಸಮಯದಲ್ಲಿ ಯಾರಾದರೂ ಶಾಪ ಕೊಟ್ಬಿಟ್ರೆ ಅದು ನಿಮಗೆ ಅಂಟುಕೊಂಡು ಬಿಡುತ್ತೆ. ಹಾಗಾಗಿ ಯಾರ ಜೊತೆಯನ್ನು ನೀವು ಅಪಹಾಸ್ಯ ಮಾಡೋದಾಗಿರಲಿ ಅಥವಾ ಇನ್ನೊಂದು ಮತ್ತೊಂದು ಮಾಡದೇ ಇರೋದು ತುಂಬ ಉತ್ತಮ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅಚ್ಚುಕಟ್ಟಾಗಿ ನಿಭಾಯಿಸಿ, ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಅಷ್ಟೇ ಹೇಳೋದು. ಇದಾಗಿತ್ತು ಮೇಷರಾಶಿಯವರ ಅನುಕೂಲ ಅನಾನುಕೂಲ ಪರಿಹಾರಗಳು ಎಲ್ಲ ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮ ವೈಯಕ್ತಿಕ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಹಾಕಿ. ನಿಮಗೆ ವಾಯ್ಸ್ ಮೆಸೇಜ್ ಹಾಕಿ ಬೆಸ್ಟ್ 7676762066. ಯಾಕೆಂದರೆ ಈಗ ಸುಮಾರು ಜನ ಹೇಳ್ತಾ ಇದ್ದಾರೆ ಕಾಲ್ ಮಾಡಿದರೆ ನೀವು ರಿಸೀವ್ ಮಾಡ್ತಾ ಇಲ್ಲ ಗುರುಗಳೇ ಅಂತ. ಹೌದು, ಯಾಕೆಂದರೆ ತುಂಬ ಕರೆಗಳು ಬಂದಾಗ ಒಬ್ಬರೇ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಾಯ್ಸ್ ಮೆಸೇಜ್ ಹಾಕಿ, ಖಂಡಿತವಾಗಿ ನಾನು ಅದಕ್ಕೆ ಹತ್ತಿರವಾಗಿದ್ದರೆ ಉತ್ತರ ಕೊಡ್ತೀನಿ. ವೈಯಕ್ತಿಕ ಆಗಿದ್ದರೆ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.